MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. KMD ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರು ಬಸವಣ್ಣನವರ ಭಾವಚಿತ್ರಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಪೂಜೆ, ಪುಷ್ಪನಮನ ಸಲ್ಲಿಸುವ ಮೂಲಕ ಬಸವ ಜಯಂತಿಯನ್ನು ಆಚರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಿಶೋರ್ ಶಾಲೆಯ ಶಿಕ್ಷಕರಾದ ವಿಜಯಕುಮಾರ್, ಎಂ ಗಂಗಾವತಿರವರು ಮಾತನಾಡಿ, ಇಡೀ ಮಾನವ ಕುಲದ ಏಳಿಗೆಗಾಗಿ ಶ್ರಮಿಸಿದವರು ಬಸವಣ್ಣನವರು. ಸಮಾಜದ ನಿರ್ಮಾಣಕ್ಕೆ ದುಡಿದ ಜಗತ್ತಿನ ಮೊದಲ ಸಂಸತ್ ನಿರ್ಮಿಸಿ ಪ್ರಜಾಪ್ರಭುತ್ವಕ್ಕೆ ನಾಂದಿ ಆಡಿದವರು ಎಂದು ಹೇಳಿದರು. ಇವನಾರವ ಎನಿಸದೆ ಇವ ನಮ್ಮವ ಎಂದೆನಿಸಯ್ಯ ಎಂದು ಬಸವಣ್ಣರು ಹೇಳಿದಂತೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಮೇಲು ಕೀಳಿನ ವಿರುದ್ಧ ಹೋರಾಡಿದ ಅವರ ತತ್ವ ಆದರ್ಶಗಳನ್ನು ಪಾಲಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ KMD ಕಲ್ಯಾಣ ಮಂಟಪದ ಮಾಲೀಕರಾದ ಮಂಜುನಾಥ್, ಸ್ನೇಹ ಜೆರಾಕ್ಸ್ ಮಾಲೀಕರಾದ ಎಸ್ ಸುರೇಶ್, ಮಣಿಕಂಠ, ನಳರಾಜು, ನಟರಾಜ್, ರಾಜಶೇಖರ್, ಯಾಗಂಟಿ, ಆರ್ ಮಂಜುನಾಥ್, ಹಿರಿಯ ಪತ್ರಕರ್ತರಾದ ಎನ್ ನಟರಾಜ್, ಧೂಪಂ ಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಬಸವ ಜಯಂತಿಯ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮ ಎಲ್ಲರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮೊದಲಿಗೆ ಪೂಜೆಯನ್ನು ನೆರವೇರಿಸಿಕೊಡ್ಬೇಕಂತ ಸಿದ್ಧಲಿಂಗ ಸ್ವಾಮಿಗಳಿಗೆ ವಿನಂತಿಸಿಕೊಳ್ತಾ ಇದ್ದೀನಿ. ದೇವಿ ಸರ್ವಮಂಗಳ ತಯೋ ಸಂಸಾತ್ಮಂಸ ಸರ್ವತೋ ಜಯ ಮಂಗಳಂ. ಓಂ ದೇವಿ ವಾಚಮಜನಿಂತ ದೇವಾಃ ತಾಂ ವಿಶ್ವರೂಪ ಪಶೋ ವದಂತೆ ಸಾನೋ ಮಂತ್ರೇಶು ಮೂರ್ಧುಂಧಾನಾಂ ದೇನುರ್ವಾಗಾಸ್ಮಾತ್ ಪೃಪದಷ್ಟದಯಿತು ಅಯಂ ಮಹಾತ್ಮಸ್ಸಮಾತ್ಮಸ್ತು ಸುಪ್ರತಿಷ್ಠಿತಮಸ್ತು ಅನಾದಿ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಅಸತೋಮ ಸದ್ಗಮಯ ಸಮತೋಮ ಜ್ಯೋತಿರ್ಗಮಯ ಮೃತ್ಯೋರ್ವ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪಲಕ್ಷ್ಮೀ ದೇವತಾ ನಮೋ ನಮಃ. ಓಂ ತಮೋಹರಾಯ ವಿದ್ಮಹೇ ಜ್ಯೋತಿಪ್ರಕಾಶ ಬ್ರಹ್ಮಣಾಯ ಧೀಮಹಿ ತನ್ನೋ ಜ್ಯೋತಿಪ್ರಕಾಶ ಬ್ರಹ್ಮಣ ದೇವತಮಾವಾಹಯಾಮಿ. ಓಂ ಭುವಃ ದೀಪಲಕ್ಷ್ಮೀ ದೇವತಮಾವಾಹಯಾಮಿ. ಓಂ ಸ್ವಃ ದೀಪಲಕ್ಷ್ಮೀ ದೇವತಮಾವಾಹಯಾಮಿ. ಸ್ಥಾಪಯಾಮಿ, ಪೂಜಯಾಮಿ, ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ರತ್ನಸಿಂಹಾಸನಂ ಸಮರ್ಪಯಾಮಿ. ಪಾದಯೋಃ ವಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ. ಮುಖಾಂಬುಜೆ ಆಚಮನೀಯಂ ಸಮರ್ಪಯಾಮಿ. ಗಣಾಮಿ ಗತಿತಾರ್ಥವತೋ ವಾ ಮಾತ್ರ ಚಲನೆ ನಿಲ್ಲದ ಮೋಕ್ಷ ಚಿಂತಾಮಣಿ ಎಂದೆ ಶೇಷಂಭು ಲಿಂಗವೇ ತಾನಾಗಿ ಜ್ಯೋತಿ ಬೆಳಗುತ್ತಿದೆ ವಿಮಾಲ ಜ್ಯೋತಿ ಬೆಳಗುತ್ತಿದೆ. ದೀಪಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀಂ ಹ್ರೀಂ ನಮಃ. ಗಣಪತಿಂ ಸ್ವಾಹ. ಗಣನಾಂ ತ್ವಾ ಗಣಪತಿಂ ಹವಾಮಹೇ. ಕವಿಂ ಕವೀನಾಂ ಉಪವಷ್ಟವತ್ತಮಾಂ ಪಶುಪತೆ ಸಖೇನಾಂ. ಓಂ ಭೂಃ ಮಹಾಗಣಪತಿಮಾವಾಹಯಾಮಿ. ಓಂ ಭುವಃ ಮಹಾಗಣಪತಿಮಾವಾಹಯಾಮಿ. ಓಂ ಸ್ವಃ ಮಹಾಗಣಪತಿಮಾವಾಹಯಾಮಿ. ಸ್ಥಾಪಯಾಮಿ, ಪೂಜಯಾಮಿ, ಧ್ಯಾಯಾಮಿ. त्र्यंबकं यजामहे सुगंधिं पुष्टिवर्धनं उर्वारुकमिव वन्दनात् प्रत्योर्वक्षीयमं दते. पूजया
ಭಗವಂತನು ಸರ್ವಾರ್ಥಕ್ಕೂ ಸುಪ್ರೀತ ಸುಪ್ರಸನ್ನೋ ವಾಗಿ ಸಾಕ್ಷತ ಹಿರಣ್ಯೋದಕೇನ ವಿಸೃಜ್ಯೇತು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಮಮ ಶ್ರೀ ಜಗಜ್ಯೋತಿ ಬಸವೇಶ್ವರ ಸ್ವಾಮಿ ದೇವತಾ ಜಯಂತಿ ಮಹೋತ್ಸವ ಕಾರ್ಯಾಣಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ವಂದೇ ಉಮಾಪತಿಂ ಗುರುಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ವಂದೇ ಗುರುನಾಥದಿಂ ವಂದೇ ಸೂರ್ಯಶಶಾಂಕ ವಹಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶ್ರೀ ಜಗಜ್ಯೋತಿ ಬಸವೇಶ್ವರಂ ಮನಸಾ ಸ್ಮರಾಮಿ. ಓಂ ಅಗ್ನಿಮಿತಿ ಭಸ್ಮ ವಾಯುಮಿತಿ ಭಸ್ಮ ಜಲಮಿತಿ ಭಸ್ಮ ಸ್ಥಲಮಿತಿ ಭಸ್ಮ ವ್ಯೋಮೇತಿ ಭಸ್ಮ ಭಸ್ಮೇತಿ ಭಸ್ಮ ಸರ್ವಾಂಗಂ ಭಸ್ಮ ಇತ್ಯೇತಾನಿ ಷಟ್ಕೋಪಂಚ ಭಸ್ಮಾನೇ ಮಾನಸ್ತೋಕೇತನಯಮಾಯಶೇ ಮಾನಗೋಷಮಾನಶ್ವೇಷು ರೇದಿಶಾ ವೀರಂ ಮಾನಾವಸ್ತ್ರವಾಮಿತೋ ಉದಿರ್ಕಿಶುಮಂದೋ ನಮಸಾ ವಿಧೀಮತೆ ಆರ್ತವ ಕೃತವೋ ಷಟ್ಚಕ್ಷೀರಾಯ ಪ್ರವರಾಮಹೇಮತಿ ಯಚ್ಛಚ್ಚೈವತ್ಕಾಯನಾವ ಮುಖಾನಾರಾಯಣಾವ ಶ್ರೀಕಂಠಾಯನಾವ ಎಲ್ಲ ಮುತ್ತೈದೆಯರಿಗೂ ಹಾಗೂ ಸಿದ್ಧಲಿಂಗ ಸ್ವಾಮಿಗಳಿಗೂ ಈ ಕಾರ್ಯಕ್ರಮ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಆಗಲೇ ಸ್ವಾಗತವನ್ನು ಕೋರಿದೆ, ಮತ್ತೆ ಬಂದಂಥ ಎಲ್ಲ ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತಾ ಪತ್ರಿಕಾ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ಅವರು ಶಿವಾಲಯವ ಮಾಡುವರು, ನಾಯೇನ ಮಾಡಲಿ ಬಡವನಯ ಉಳ್ಳವರು ಶಿವಾಲಯವ ಮಾಡುವರು, ನಾಯೇನ ಮಾಡಲಿ ಬಡವನಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಯ್ಯ ನೀವೇ ಕೇಳಯ್ಯ, ಕೂಡಲ ಸಂಗಯ್ಯ ನೀವೇ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯವ ಮಾಡುವರು, ನಾಯೇನ ಮಾಡಲಿ ಬಡವನಯ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಈಜಲೊಲ್ಲದು ಗುಂಡು ಮುಳುಗಲೊಲ್ಲದು ಬೆಂಡು, ಈಜಲೊಲ್ಲದು ಗುಂಡು ಮುಳುಗಲೊಲ್ಲದು ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಟಿಸಿ
ಬಂದಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಹರ ನಮ್ಮ ಕೂಡಲ ಸಂಗಮ ದೇವ ಕಾಲಾಂತಹರ ನಮ್ಮ ಕೂಡಲ ಸಂಗಮ ದೇವ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು. ಇನ್ನೊಂದು ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಅಲೆ ತೆರೆಗಳಿಗಂಜಿದೊಡೆಯಂತಯ್ಯ. ಅಲೆ ತೆರೆಗಳಿಗಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯೊಳಗೊಂದು ಸಣ್ಣ ಮನೆಯ ಮಾಡಿ ಸಂತೆಯೊಳಗೊಂದು ಸಣ್ಣ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಓ ಚನ್ನ ಮಲ್ಲಿಕಾರ್ಜುನ ದೇವ ನೀ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರು ಸರಿಯೇ. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ ಬಾಳಬೇಕಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ವಚನಗಳನ್ನು ಹಾಡಿರುವಂಥ ಸುರೇಶ್ ಸರ್ ಅವರಿಗೆ ನಮ್ಮ ಒಂದು ಈ ಬಂಧುಗಳ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ವಂದನೆಗಳು ಅರ್ಪಿಸ್ತೇನೆ. ಈಗ ಇನ್ನೊಬ್ಬ ಶಿಕ್ಷಕರು ಮತ್ತು ನಮ್ಮ ಬಂಧುಗಳೇ ಆದಂಥ ವಿಜಯಕುಮಾರ್ ಸರ್ ಬಸವಣ್ಣವ್ರ ಬಗ್ಗೆ ಕೆಲವೊಂದು ನುಡಿಗಳನ್ನು ನುಡಿಬೇಕಂತ ವಿನಿಸ್ಕೊಳ್ತಾರೆ. ಬಸವಣ್ಣ ಆದ ತಕ್ಷಣ ಇವರು 12ನೇ ಶತಮಾನ. ಆದರೆ 12ನೇ ಶತಮಾನದಲ್ಲಿ ನಾವು ನಿಂತು ನೋಡಿದಾಗ ಅಲ್ಲಿ 800 ವರ್ಷಗಳ ಹಿಂದೆ 800 ವರ್ಷಗಳ ಹಿಂದಿನ ಮಾತು. ಆ ಒಂದು ಸಂದರ್ಭದಲ್ಲಿ ಸಮಾಜವನ್ನು ನಾವು ದೂರದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಸ್ವತಂತ್ರದ ಚಳವಳಿ ಜಾಸ್ತಿ ಆಗಿತ್ತು. ಪ್ರತಿಯೊಬ್ಬರು ವ್ಯಕ್ತಿಯು ಸ್ವತಂತ್ರಕ್ಕೋಸ್ಕರ ಹೋರಾಡುವಂಥ ದಿನಗಳು ಆ 800 ವರ್ಷಗಳ ಹಿಂದಿನ ದಿನಗಳಲ್ಲಿ. ಅಂಥ ಸಂದರ್ಭದಲ್ಲಿ ಸಮಾಜದ ಭದ್ರತೆಯನ್ನು ಅನೇಕ ಮೇಧಾವಿಗಳು ಶ್ರಮಿಸುತ್ತಿದ್ದರು. ಹೇಗೆ ನಾವು ಸಮಾಜವನ್ನು ಭದ್ರತೆ ಮಾಡ್ಕೋಬೇಕು, ಯಾಕಂದರೆ ಚಳುವಳಿಯಲ್ಲಿ ಸಾವು ನೋವುಗಳು ಜಾಸ್ತಿ, ನಾವು ಬದುಕೋದು ಹೇಗೆ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟಂಥ ಸಮಯ ಆ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ಇನ್ನೂ ಒಂದು ಭಾಗವಾಗಿ ಬಂದಿದ್ದು ಜಾತಿ ಮತಗಳು. ಜಾತಿ ಮತಗಳ ಬಗ್ಗೆ ಅನೇಕ ಸಂಘಟನೆಗಳು ಕಾರ್ಯ ಮಾಡುತ್ತಿದ್ದವು. ನಮ್ಮ ಜಾತಿ ನಮ್ಮ ಜಾತಿ ನಮ್ಮ ಜಾತಿ ಅನ್ನೋ ಒಂದು ಕಲ್ಪನೆ ಈ ಸ್ವತಂತ್ರ ಚಳವಳಿಯಲ್ಲಿ ಅದು ಪೂರ್ಣವಾಗಿ ನಶಿಸಿ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಆಗಿನ ಕಾಲದಲ್ಲಿ ಇದ್ದಾಗ, ಅಂಥ ಸಂದರ್ಭದಲ್ಲಿ ಆ ವಚನ ಆಂದೋಲನವನ್ನು ನಾವು ಹೇಗೆ ನೋಡಿದ್ವಿ ಅಂದರೆ, ಆ 25 ವರ್ಷಗಳ ಹುಡುಕಿದರೂ ಜಗತ್ತಿನಲ್ಲಿ ಕರ್ನಾಟಕದ ಈ ಮಾದರಿ ಆಂದೋಲನ ಬೇರೆ ಎಲ್ಲಿ ಸಿಗ್ತಾ ಇದ್ದಿಲ್ಲ. ಅಷ್ಟು ಆ ಪವರ್ಫುಲ್ ಆದಂಥ ಅವರ ಒಂದು ಆಂದೋಲನ ಶುರು ಮಾಡಿದ್ದೆ ಬಸವಣ್ಣ.
ಅದು ಅವರಲ್ಲಿ ಹುದುಗಿದಂಥ ಒಂದು ಶಕ್ತಿ ಆಗಿತ್ತು. ಅವರು ನೋಡಿದರೆ ಸಾಕು ಮನುಷ್ಯನ ಕಾಲು ಬೀಳ್ತಾ ಇದ್ದಾರೆ. ಆ ಒಂದು ಆತ್ಮಶಕ್ತಿ ಆಗಿತ್ತು. ಎರಡು ಮಾತಾಡುವಂಥ ಶಕ್ತಿ ಯಾರಲ್ಲಿ ಇದ್ದಿಲ್ಲ. ಅವ್ರು ನೋಡಿದರೆ ಸಾಕು ಅವ್ರಿಗೆ ಏನೋ ಒಂದು ದೈವಿ ಶಕ್ತಿ ಇದೆ. ಅಂಥ ಒಂದು ಸಂದರ್ಭದಲ್ಲಿ 25 ವರ್ಷಗಳ ಹುಡುಕಿದ್ರು ಜಗತ್ತಿನಲ್ಲಿ ಕರ್ನಾಟಕದ ಈ ಮಾದರಿ ಆಂದೋಲನ ಬಹುಶಃ ಎಲ್ಲಿ ಸಿಗುವುದಿಲ್ಲವೇನೋ ಅನ್ನೋ ಒಂದು ಸಂದರ್ಭ ಬಂದಾಗ ಆ ವಚನ ಧರ್ಮವನ್ನು ಜಾತಿಯ ಬಚ್ಚಲನಿಂದ, ಅಂದರೆ ಪ್ರತಿಯೊಬ್ಬರು ಜಾತಿ ಯಾಕೆ ಅಂತಿದ್ದೀರಾ ನೀವು? ಜಾತಿ ಬೇಡ, ಎಲ್ಲರೂ ಮನುಷ್ಯರೇ, ನಾವು ಮನುಷ್ಯರೇ ಅನ್ನೋ ಒಂದು ಕಲ್ಪನೆಯನ್ನು ಕೊಟ್ಟವರೇ ಆ ಒಂದು ಸಂದರ್ಭ 25 ವರ್ಷಗಳ ಆ ಒಂದು ಪೀರಿಯಡ್. ಅದಕ್ಕೆ ಹೇಳ್ತಾರೆ. ಹಾಗಾದರೆ ಆ ಬಸವಣ್ಣನವರ ಮೂಲ ಹೋದರೆ ನಮಗೆ ಒಂದು ಥರ ಆಶ್ಚರ್ಯಕರ ಸಂಗತಿ ಇದೆ. ಬಸವಣ್ಣನ ಬಗ್ಗೆ ತತ್ವವನ್ನು ಹೇಳಿದ್ದಾರೆ, ವಚನಗಳನ್ನು ಹೇಳಿದ್ದಾರೆ. ಬಟ್ ಅವರ ಮೂಲವನ್ನು ಹೋದರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೋದರೆ ಅದಕ್ಕೆ ನಂಬಲಾರದಂಥ ಒಂದು ವಿಷಯಗಳಿದೆ. ಹಾಗಾದರೆ ಇದು ಜಾತಿ ಆದರೆ ಅವ್ರು ಹೇಳ್ತಾರೆ ಕೊನೆಗೆ, ದೇವನೂರು ಮಹಾದೇವನವರು ಒಂದು ತಮ್ಮ ಸಾಹಿತ್ಯದಲ್ಲಿ ಬರೆದಿದ್ದಾರೆ. ಬಸವಣ್ಣವರು ವಿಚಾರ ಮಾಡಿದ್ದು ಹೇಗೆಂದರೆ, ಇದು ಒಂದು ಜಾತಿ ಆದರೆ ಕೆಟ್ಟ ಜಾತಿಯಾಗಿ ಹೋಗಿಬಿಡುತ್ತೆ. ಜಾತಿಯಾಗಿ ಇದ್ದರೆ ಹಾಗೆ ಉಳಿದುಬಿಟ್ರೆ, ಜನಗಳಲ್ಲಿ ಜಾತಿ ಅನ್ನೋ ಒಂದು ಕಲ್ಪನೆ ಉಳಿದುಬಿಟ್ರೆ ಜಾತಿ ಕೆಟ್ಟದಾಗಿ ಹೋಗಿಬಿಡುತ್ತೆ, ಸಮಾಜದಲ್ಲಿ ಉಳಿಗಾಲವಿಲ್ಲ. ಹಾಗಾದರೆ ಅದನ್ನು ಬದಲಾವಣೆ ಮಾಡಬೇಕಾದ್ರೆ ಧರ್ಮವಾದರೆ ನಾವು ಧರ್ಮವನ್ನು ಸ್ವೀಕರಣ ಮಾಡೋಣ, ಧರ್ಮವನ್ನು ಆಚರಣೆ ಮಾಡೋಣ, ಧರ್ಮ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗೋಣ ಅಂತ ವಿಚಾರ ಮಾಡಿದಾಗ ಮಹೋನ್ನತ ಧರ್ಮವಾಗುತ್ತೆ, ಮನುಷ್ಯನ ಒಂದು ಉನ್ನತಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ಒಂದು ಕಲ್ಪನೆ ಅವರ ಕಲ್ಪನೆಯಾಗಿತ್ತು ಅನ್ನೋ ಒಂದು ದೇವನೂರು ಮಹಾದೇವನವರು ತಮ್ಮ ಸಾಹಿತ್ಯದಲ್ಲಿ ಬರೆದಿದ್ದಾರೆ. ಆವಾಗ ಅವರು ಹೇಳ್ತಾರೆ, ದೇವನೂರು ಮಹಾದೇವನವರೇ ಹೇಳ್ತದ್ದು ಇಲ್ಲಿ ಒಂದು ಇವರು ಬಂದಂಥ ದಿನಗಳಲ್ಲಿ ಬಸವಣ್ಣನವರು ಹೇಗೆ ತಮ್ಮ ಜೀವನವನ್ನು ಬೆಳೆಸ್ಕೊಂಡು ಬಂದರು ಅಂತ ಕೇಳಿದಾಗ, ಅವರು ಮೂಲತಃ ಬಾಲ್ಯಾವಸ್ಥೆಯಿಂದ ನಾವು ವಿಚಾರ ಮಾಡಿದಾಗ ಅವರು ಬಾಲ್ಯಾವಸ್ಥೆಯಲ್ಲಿ ಒಂದು ಅಗ್ರಹಾರದಲ್ಲಿ ಬೆಳೆದವರು. ಅಗ್ರಹಾರ ಅಂದರೆ ಹಿಂದಿನ ಕಾಲದಲ್ಲಿ ವಿದ್ವಾಂಸರಿಗಾಗಿ ಕೊಟ್ಟಂಥ ಒಂದು ಸ್ಥಳ, ಅದು ಬ್ರಾಹ್ಮಣರ ಸ್ಥಳ. ಹಾಗಾದರೆ ಅಗ್ರಹಾರದಲ್ಲಿ ಬೆಳೆದಂಥ ವ್ಯಕ್ತಿ ಬಸವಣ್ಣನಾಗಿದ್ದಾಗ ಅವರು ಮೂಲತಃ ಬ್ರಾಹ್ಮಣರೇ. ಒಬ್ಬ ಬ್ರಾಹ್ಮಣನ ಕುಟುಂಬದಲ್ಲಿ ಹುಟ್ಟಿ ಬ್ರಾಹ್ಮಣನ ಒಂದು ಆಚಾರ ವಿಚಾರಗಳನ್ನು ಪಡೆದುಕೊಂಡರೂ ಕೂಡ ಅವರ ಆತ್ಮದಲ್ಲಿ ಇದ್ದಂಥ ಒಂದು ಸೂಕ್ತತೆಯ ಭಾವನೆಗಳು ಅದನ್ನು ಒಪ್ಕೊಳ್ತಾ ಇದ್ದಿಲ್ಲಂತೆ. ನೋಡಿ, ಅದು ದೈವಿ ಶಕ್ತಿ, ಅದು ಶಿವನ ಶಕ್ತಿ, ಅದು ಶಿವನ ಆತ್ಮ. ಅವನಿಗೆ ಅವನ ಮನಸ್ಸಿನಲ್ಲಿ, ಬಸವನ ಮನಸ್ಸಿನಲ್ಲಿ ಇರುವಂಥ ಭಾವನೆಗಳೇ ಬೇರೆಯಾಗಿತ್ತು, ಬಟ್ ಆಚಾರ ವಿಚಾರಗಳು ಬೇರೆ ಆಗಿತ್ತು. ಅದಕ್ಕೆ ಹೇಳ್ತಾರೆ ಅವರು, ಅವರ ತಂದೆ ಮತ್ತು ತಾಯಿ ಶೈವ ಬ್ರಾಹ್ಮಣರಾಗಿ ಮಾದಿರಾಜ ಮತ್ತು ಮಾದರಾಮಿಕರ ಮಗನಾಗಿ ಹುಟ್ಟಿದರೂ ಕೂಡ ಅವರು ಸಂಗಮೇಶ್ವರನ ನೆಡ್ಕೊಂಡು ಬಂದರು. ತಂದೆ ತಾಯಿ ಗೊತ್ತಿಲ್ಲಾರ್ದೇ ಅವರ ಆತ್ಮ ಏನು ಮಾಡ್ತೀವಿ ಸೆಳಿತಾ ಹೋಗ್ತಾ ಇದೆ ಎಲ್ಲಿ ಕಡೆ ಸಂಗಮೇಶ್ವರನನ್ನು. ಅವರು ಪರಮ ಭಕ್ತರಾಗಿ ಮನೆತನದಲ್ಲಿ ಬೆಳೆದರೂ ಕೂಡ ಅವರು ಮುಂದೆ ತಂದೆಯವರು ಸ್ವಂತ ವಿದ್ವಾಂಸರಾಗಿದ್ದರೂ ಕೂಡ ಎಲ್ಲ ವಿದ್ವಾಂಸ ಪದ್ಧತಿಗಳನ್ನು ಕಲಿತರೂ ಕೂಡ ಪ್ರತಿಯೊಂದು ಆಚಾರಗಳನ್ನು ತಂದೆ ತಾಯಿ ಮಾತುಗಳನ್ನು ಕೇಳಿಕೊಂಡೇ ಬೆಳೆದರೂ ಕೂಡ ಅವರ ಆತ್ಮದಲ್ಲಿರುವಂಥ ಶಕ್ತಿ ಮಾತ್ರ ಅದಕ್ಕೆ ಒಪ್ಕೊಳ್ತಾ ಇದೆ. ಸ್ವಂತ ವಿದ್ವಾಂಸರಾಗಿದ್ದರೂ ಕೂಡ, ಒಳ್ಳೆಯ ಪರಿಸರದಲ್ಲಿ ಬೆಳೆದಿದ್ದರೂ ಕೂಡ, ಸಂಸ್ಕೃತ ಶ್ಲೋಕವನ್ನು ಕಲಿತಿದ್ರು ಕೂಡ, ಪೂಜೆ ಪುರಸ್ಕಾರಗಳನ್ನು ಬಳಸಿಕೊಂಡು ಅವರ ಎಲ್ಲ ವಿಚಾರಗಳನ್ನು ಮಾಡಿದರೂ ಕೂಡ ಯಜ್ಞ ಯಾಗಾದಿ ಸುತ್ತಲಿನ ಜೀವನ ಹಬ್ಬ ಹರಿದಿನಗಳ ಆಚಾರ ವಿಚಾರ ಬಾಲ್ಯವನ್ನು ಎಲ್ಲವನ್ನೂ ಮೂಡಿಸಿಕೊಂಡು ಎಲ್ಲಿಂದ ಬ್ರಾಹ್ಮಣರ ರೀತಿಯಲ್ಲಿ ಆದರೂ ಕೂಡ ಮನಸ್ಸಿನ ಆತ್ಮಶಕ್ತಿ ಮಾತ್ರ ಕೆಲಸ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ನಾನು ಎಲ್ಲೋ ಬೇರೆ ಒಂದು ದಾರಿಯಲ್ಲಿ ಹೋಗ್ತಾ ಇದೆ, ನಾನು ಎಲ್ಲೋ ದಾರಿ ತೋರಿಸ್ತಾ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೆ ಅವರ ಆತ್ಮ. ಅಂಥ ಒಂದು ಸಂದರ್ಭದಲ್ಲಿ ಜೀವನ ಬೆಳೆದಂತೆ ನಮ್ಮ ಏಳಿಗೆಯಲ್ಲಿ ಬೆಳೆದಂತೆ ಅವರ ದೈವಿಕ ಸಂಪ್ರದಾಯದಂತೆ ಉಪನಯನಕ್ಕೆ ದಾರಿ ಮಾಡಿಕೊಡ್ಬೇಕಾಯಿತು. ಆದರೆ ಮಾಡಬೇಕಾದ ಸಂದರ್ಭದಲ್ಲಿ ಮನಸ್ಸಿನ ಭಾವನೆಗಳು ಒಪ್ಕೊಳ್ಳಿಲ್ಲ, ಉಪನಯನ ಮಾಡ್ಕೊಳಕ್ಕೆ ಒಪ್ಕೊಳ್ಳಿಲ್ಲ. ಅವ್ರಿಗೆ ಉಪನಯನ ಅಂದರೆ ಒಂದು ಚೌಕಟ್ಟಿನಲ್ಲಿ ಇರಬೇಕು, ಅದಕ್ಕೆ ಒಪ್ಕೊಳ್ಳಿಲ್ಲ ಮನಸ್ಸು. 12ನೇ ಶತಮಾನ ನನಗದು ಬೇಡ, ನನಗೆ ಆ ಒಂದು ಆಚಾರ ವಿಚಾರಗಳು ಬೇಡ, ನನ್ನ ಆತ್ಮಶಕ್ತಿಯಲ್ಲಿ ಬೇರೆ ವಿಚಾರಗಳಿದೆ, ನನ್ನ ಭಾವನೆಗಳೇ ಬೇಡ, ಅದು ಎಲ್ಲೋ ಒಂದು ಕಡೆ ಹೇಳ್ಕೊಂಡು ಹೋಗ್ತಾ ಇದೆ, ನಾನು ಅದನ್ನು ಒಪ್ಪಲ್ಲ ಅಂತ ಕೂತ್ಕೊಂಡು ವಿಚಾರ ಮಾಡ್ತಾನೆ. ಆ ದಿನಗಳು ಬಂದಾಗ ಉಪನಯನ ದಿವಸ ಒಪ್ಕೊಳ್ಳಲ್ಲ ಅವರು. ಅದು ಕಳೆದುಕೊಂಡಾಗ ಅವರ ಮನಸ್ಸು ಶಿವಭಕ್ತಿಯ ಕಡೆಗೆ ಒಲವಾಯಿತು. 12ನೇ ವಯಸ್ಸಿನಲ್ಲಿ ಇದೆಲ್ಲ ಉಪನಯನ ಟೈಮ್ನಲ್ಲಿ ತಂದೆ ತಾಯಿನ ಕಳ್ಕೊಂಡಾಗ ಬೇರೆ ವಿನಯನ ತಾವು ಒಂಟಿಯಾದ ಭಾವನೆಯಿಂದ ಇದ್ದಾಗ ಅವಾಗ
ಅವರ ಆತ್ಮವನ್ನು ಕೇಳ್ತಾರೆ, ಆತ್ಮದ ದಾರಿಯನ್ನು ಹಿಡಿತಾರೆ. ಅಂತಹ ಸಂದರ್ಭದಲ್ಲಿ ಶಿವಭಕ್ತಿಯ ಕಡೆಗೆ ಒಲವನ್ನು ತೋರಿಸ್ತಾ ಹೋಗ್ತಾರೆ. ತೋರಿ ಬ್ರಾಹ್ಮಣರ ಆಚರಣೆ ಮನಸ್ಸಿಗೆ ಇಳಿಸದೆ ಶಿವಭಕ್ತಿಯ ಕಡೆಗೆ ಮನಸ್ಸನ್ನು ಪೂರ್ಣವಾಗಿ ತೋರಿದ ಯಾವಾಗ ಶಿವಶಕ್ತಿ ಬರುತ್ತೆ ಅಂತ ಒಂದು ಸಂದ ಅಲ್ಲಿಂದ ಆ ಊರನ್ನು ತೊರೆದು ಬಿಡ್ತಾರೆ. ತೊರೆದು ಬಿಟ್ಟು ಅಕ್ಕನ ಮನೆಗೆ ಹೋಗ್ತಾರೆ. ಅಕ್ಕನ ನಾಗಲಾಂಬೆ, ಅದು ಕಪ್ಪಡಿಗ ಸಂಗಮ, ಈಗಿನ ಕೂಡಲ ಸಂಗಮ. ಅಲ್ಲಿ ಹೋಗಿ ಬಂದು ನೆಲೆಸಿದಾಗ ಅದು ಪವಿತ್ರವಾದ ಕ್ಷೇತ್ರವಾದಂಥದ್ದು ಊರದು. ಅಲ್ಲಿ ಸಂಗಮೇಶ್ವರನ ದೇವಾಲಯದಲ್ಲಿ ಭಕ್ತಿ ಪರವಶರಾಗಿ ಪೂಜಿಸುವ ವೇಳೆ ಶಿವಲಿಂಗ ಮೂರ್ತಿ ದರ್ಶನವಾಗಿದೆ. ಇವರ ಭಕ್ತಿ ಮತ್ತು ಮುಖದಲ್ಲಿರುವ ತೇಜಸ್ಸನ್ನು ನೋಡಿ ಗುರುಗಳು ಬಸವನನ್ನು ತಮ್ಮ ಶಿಷ್ಯನಾಗಿ ಕೊಂಡು ಅಲ್ಲಿಂದ ಅವರು ಪೂರ್ಣವಾದಂಥ ದೀಕ್ಷೆಯನ್ನು ಕೊಡ್ತಾ ಹೋಗ್ತಾರೆ. ಪಾಠವನ್ನು ಕೊಡ್ತಾರೆ, ಪ್ರವಚನ ಕೊಡ್ತಾರೆ, ಎಲ್ಲದನ್ನು ಕೊಟ್ಟು ಅವರು ಪೂರ್ಣವಾದ ಒಂದು ಆಕೃತಿಯನ್ನು ತಯಾರು ಮಾಡ್ತಾರೆ. ಅಲ್ಲಿದ್ದಂಥ ಗುರುಗಳು ಅಲ್ಲಿಂದ ತಮ್ಮ ಜೀವನವನ್ನು ಅವರು ಕಂಟಿನ್ಯೂ ಆಗಿ ಅವರು ಪುಣ್ಯ ಮಾಡ್ತಾರೆ, ಬೆಳೆಸ್ತಾ ಅಲ್ಲಿಗೆ ಶಕ್ತಿಯನ್ನು ತುಂಬೋದಕ್ಕೋಸ್ಕರ ತಮ್ಮ ಜೀವನವನ್ನು ಕಳೀತಾರೆ. ಅವರು ತಮ್ಮ ಸರಳವಾಗಿ ಮಾಡಿಕೊಂಡು ಇವರ ಸರಳವಾದ ಭಾವಗೀತನಾತ್ಮಕ ವಚನ ಸಾಮಾಜಿಕ ನೈತಿಕ ವಿಚಾರಗಳನ್ನು ಸಾಧನೆಪಡಿಸಲಾಗ್ತಾ ಹೋಗ್ತಾರೆ. ಇವರ ನೈತಿಕ ಬದುಕಿಗೆ ಹೆಚ್ಚಿನ ಮಹತ್ವ ನೀಡ್ತಾರೆ. ಸಮಾನತೆ, ಸರ್ವೋದಯ ಮತ್ತು ಸ್ವಾತಂತ್ರ್ಯ ಸೌಹಾರ್ದತೆಗಳು ಅಡಿಗಲ್ಲಿನ ಮೇಲೆ ಸಮಾಜವನ್ನು ಕಟ್ಟಲು ಪ್ರಯತ್ನಿಸ್ತಾರೆ. ಪ್ರತಿಯೊಂದನ್ನು ಅವರು ಯಾವುದೇ ಒಬ್ಬ ವ್ಯಕ್ತಿ ಸಮೀಪ ಬಂದಾಗ ಅವರಿಗೆ ಶಿವನ ದೀಕ್ಷೆಯನ್ನು ಕೊಡ್ತಾ ಹೋದಾಗ ಆಗ ಚಂಚಲವಾದ ಮನಸ್ಸನ್ನು, ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಚಂಚಲವಾದ ಮನಸ್ಸಿದ್ದಾಗ ತತ್ಕಾರದಿಂದಾಗಿ ದೃಢವಾಗಿಸಿಕೊಂಡು ಅಜ್ಞಾನ, ಮೌಢ್ಯ, ಶೋಷಣೆಗಳಿಂದ ಮುಕ್ತವಾಗಬೇಕು. ಮನಸ್ಸಿನಲ್ಲಿ ಪರಿಷತ್ ಗರ್ವಗಳನ್ನು ಅಂದರೆ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇವೆಲ್ಲಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂತಂದರೆ ನಾವು ನಮ್ಮಲ್ಲಿರುವಂಥ ಎಲ್ಲ ಒಳಕು ತುಂಬಿದಂಥ ಈ ಒಂದು ಬಹಿರಂಗದಿಂದ ಶುದ್ಧಿ ಮಾಡಿಕೊಳ್ಳೋದ್ರಿಂದ ಆಗೋದಿಲ್ಲ. ನಡೆನುಡಿಯಿಂದ ಮಾತ್ರ ಸಾಧ್ಯ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದಾಗ ಮಾತ್ರ ದೇವರು ನಮ್ಮನ್ನು ಉಳಿಯುತ್ತಾರೆ. ನಮ್ಮ ಮಾತು ಶುದ್ಧವಾಗಿದ್ದರೆ, ಸ್ಪಷ್ಟವಾಗಿದ್ದರೆ ಮಿಗಿಲಾದ ಅರ್ಥ ಬೇರೆ ಯಾವುದು. ಪ್ರತಿಯೊಬ್ಬರು ಅದಕ್ಕೆ ಅವರು ಮನಸ್ಸನ್ನು ಕೇಳ್ತಾ ಇದ್ದಾರೆ. ಸುಖಿ ಜೀವನ ನಿರ್ಮಾಣ ಆಗಬೇಕಾದ್ರೆ ಮನಸ್ಸು ಶುದ್ಧಿಯಾಗಿರಬೇಕು ಅನ್ನೋ ಒಂದು ಮಾತು. ವಿಶ್ವದಲ್ಲಿ ಅನೇಕ ಹೆಸರನ್ನು ಕರೀತಾ ಇದ್ದೀವಿ. ವಿಶ್ವಗುರು ಬಸವಣ್ಣ ಅಂತ ಕರೀತಾರೆ. ಯಾಕೆ ಇವರು ವಿಶ್ವಗುರು ಅಂತ ಕರೀತಾರೆ ಅಂದರೆ ಇಡೀ ವಿಶ್ವಕ್ಕೆ ಗುರುವಾಗಿ ತಮ್ಮ ಧರ್ಮವನ್ನು ಸಾರಿದ್ದಾರೆ. ಬೌದ್ಧ ಧರ್ಮ 100ಕ್ಕೆ 95 ಇದ್ದಾಗ ನಮ್ಮ ಈ ಸಮಾಜದಲ್ಲಿ ಬಸವಣ್ಣನ ತತ್ವಗಳು ಮೇಲೆ ಏರಬೇಕು ಅಂತಂದ್ರೆ ಎಷ್ಟು ಕಷ್ಟ ಇರ್ಬೋದು. ಅಂತ ಒಂದು ಸಂದರ್ಭದಲ್ಲಿ ಇವರು ತಮ್ಮ ವಿಚಾರಗಳನ್ನು ಮಂಡಿಸ್ತಾ ಬಂದಾಗ ಜನಗಳ ನಂಬಿಕೆ ಬರಬೇಕಾದ್ರೆ ಎಷ್ಟು ಅವರ ಶಕ್ತಿ ಇತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅದಕ್ಕೆ ಅವರಿಗೆ ಇಡೀ ವಿಶ್ವಕ್ಕೆ ಗುರುವಾಗಿ ತಮ್ಮ ಧರ್ಮವನ್ನು ಪ್ರಚಾರ ಮಾಡ್ತಾ ಅವರು ವಿಶ್ವಗುರು ಅಂತ ಕರೀತಾರೆ. ಜಗಜ್ಯೋತಿ ಬಸವಣ್ಣ ಎಲ್ಲ ಮನುಕುಲಕ್ಕೂ, ಇಲ್ಲಿ ಜಾತಿ ಇಲ್ಲ, ಮನುಕುಲ ಅಂತ ಕೇಳ್ತಾರೆ, ಎಲ್ಲ ಮನುಕುಲಕ್ಕೂ ಮಾರ್ಗದರ್ಶಕರಾಗಿ ಎಲ್ಲೇ ಹೋಗಿ ಅವರು ಯಾವುದೇ ಧರ್ಮದಲ್ಲಿ ಹೋಗಿ ಎಲ್ಲೇ ಹೋದರೂ ಕೂಡ ಅಲ್ಲಿ ಅವರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸದೆ ಹೊರತು ಬೇರೆ ಧರ್ಮವನ್ನು ಅಲ್ಲಿ ಕಾಸ್ಟನ್ನು ಯಾವುದೇ ರೀತಿ ಅಂತ ಹಿಡಿಲಿಲ್ಲ. ಅದಕ್ಕೋಸ್ಕರ ಮನುಕುಲಕ್ಕೆ ಮಾರ್ಗದರ್ಶಕರಾಗಿ ದಾರಿದೀಪವಾಗಿ ಜ್ಯೋತಿ ಬೆಳಗಿಸಿರುವುದರಿಂದ ಅವರಿಗೆ ಜಗಜ್ಯೋತಿ ಬಸವಣ್ಣ ಅಂತ ಹೇಳ್ತಾರೆ. ಮತ್ತು ಕಾಯಕವೇ ಕೈಲಾಸ, ಇದು ಅವರ ಮೂಲ ತತ್ವ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. 2 ಹೊತ್ತಿನ ಊಟ ಎಷ್ಟು ಸಿಗುತ್ತೆ ಅಷ್ಟೇ ಊಟ ಮಾಡ್ತಾರೆ ಅನ್ನುವಂಥ ತತ್ವ ಅವರಲ್ಲಿ. ಅದಕ್ಕೆ ಎಷ್ಟೋ ಅವರ ಸಮಕಾಲೀನರು ಅದನ್ನು ಒಪ್ಕೊಂಡು, ಹಾಗಾಗಿ ತನ್ನ ಪ್ರಸಾದ ತಾನೇ ನೋಡಿದ್ರು ಉಣಬೇಕು. ಅವತ್ತೆಷ್ಟು ಕೊಡ್ತಾನೆ ದೇವರೇ ಕೊಡ್ತಾನೆ, ನಿಮಗೆ ಇವತ್ತಿಷ್ಟು ಅಂತ ಕೊಡ್ತಾನೆ, ಅಷ್ಟು ಪ್ರಸಾದ ಕೊಡಿ ಅನ್ನೋ ಒಂದು ಮಾತು ಎಂದು ಅಡಿಪಾಯ ಹಾಕಿಕೊಟ್ಟವರೇ ಬಸವಣ್ಣ. ಅದೇ ಅವರ ಮೂಲ ಉದ್ದೇಶ. ಯಾವುದು? ಕಾಯಕವಿದೆ. ಇನ್ನೊಂದು ಸರ್ವಧರ್ಮ ಪ್ರತೀಕ. ಎಲ್ಲ ಧರ್ಮ ಒಂದೇ, ಎಲ್ಲ ಧರ್ಮ ಒಂದೇ, ನಾವು ಆತ್ಮಶುದ್ಧಿಯಿಂದ ಪೂಜೆ ಮಾಡಿ ಅನ್ನೋದು. ಹಾಗಾಗಿ ಹಾಗೂ ಸ್ತ್ರೀ ಸಮಾನತೆ ಕೊಟ್ಟವರು. ಇದು ಪ್ರತಿಯೊಬ್ಬ ಸ್ತ್ರೀಗೂ ಒಂದೇ ಒಂದು ಸಮಾನತೆ, ಯಾರು ಮೇಲೈತಿರು ಅನ್ನೋದು ಬೇಡ, ಎಲ್ಲರೂ ತೋರಿದವರು. ಇಷ್ಟಲಿಂಗ ಪರಿಕಲ್ಪನೆ ಕೊಟ್ಟವರು. ಹೌದು, ಇವತ್ತು ನಾವು ಮನೆಯಲ್ಲಿ ಪೂಜೆ ಮಾಡಿ ನಮ್ಮ ಇಷ್ಟಲಿಂಗವನ್ನು ಪೂಜೆ ಮಾಡ್ತೇವೆ ಅಂದರೆ ಅದಕ್ಕೆ ಪರಿಕಲ್ಪನೆ ಕೊಟ್ಟವರು ಅಲ್ಲೇ. ನೀವು ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ವಿಶೇಷವಾದ ಪೂಜೆ ಮಾಡೋದಕ್ಕಿಂತ ಮನೆಯಲ್ಲಿ ಕೂತ್ಕೊಂಡು 10 ನಿಮಿಷ ನೀವು ನಿಮ್ಮ ಇಷ್ಟಲಿಂಗವನ್ನು ಪೂಜೆ ಮಾಡಿ ಆತ್ಮಶುದ್ಧಿಯನ್ನು ಮಾಡಿಕೊಂಡು ನೆಮ್ಮದಿಯನ್ನು ಕಾಣ್ರಿ.
ದೇವರಿಗೆ ನೀವು ನಮಸ್ಕರಿಸಿದಂತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವ ಸ್ಥಾಪಕರು ಹೌದು. ಆಗಿನ 800 ವರ್ಷಗಳ ಹಿಂದೆ ಬಸವ ಕಲ್ಯಾಣದಲ್ಲಿ ಅವರು ತಮ್ಮ ಅನುಭವ ಮಂಟಪವನ್ನು ಕೊಟ್ಟರು. ಇವತ್ತು ಅದೇ ಅನುಭವ ಮಂಟಪ ನಮ್ಮ ನರೇಂದ್ರ ಮೋದಿ ಅವರಿಗೆ ಒಂದು ಸಾಕಾರ ಮೂರ್ತಿಯಾಗಿ ಇವತ್ತು ಸಹ ಒಂದು ಪಾರ್ಲಿಮೆಂಟ್ ರಚನೆ ಮಾಡಿದ್ದಾರೆ. ಅದರದ್ದೇ ಒಂದು ಬೇಸ್ ಅಂತ ಒಂದು ಅವರ ನರೇಂದ್ರ ಮೋದಿಯವರ ಒಂದು ಆ ಮಾತನ್ನು ಹೇಳಿದರು. ಬಸವ ಕಲ್ಯಾಣದಲ್ಲಿ ನಡೆದಂಥ ಅನುಭವ ಮಂಟಪವೇ ಇವತ್ತಿನ ಅಲ್ಲಿ ಒಂದು ಸಾಕಾರವಾಗಿ ಬೆಳೆದಂಥ ಹೊಸ ಒಂದು ಪಾರ್ಲಿಮೆಂಟ್. ಇವೆಲ್ಲವನ್ನು ನಾವು ಗಮನಿಸಿದಾಗ ಅವರ ಬಸವಣ್ಣನವರ ವಚನಗಳು ಸಾಕಷ್ಟು ಹೇಳ್ತಾ ಹೋದರೆ ದಿನಗಳು ಸಾಲದು. ನಾನು ಕೆಲವೊಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ಅರ್ಥಗರ್ಭಿತವಾದಂಥದ್ದು ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು. ಇದರ ಅರ್ಥ ಇಷ್ಟೇ, ನಾವು ಮಾತಾಡುವ ಪದಗಳು ಒಂದೊಂದು ಪದಗಳು ಒಂದೊಂದು ಮುತ್ತನ್ನು ಪೋಣಿಸದಂತೆ ಇರಬೇಕು. ಅಷ್ಟು ಅದಕ್ಕೆ ಮಹತ್ವ ಇರಬೇಕು. ಒಬ್ಬ ವ್ಯಕ್ತಿ ನಾವು ಮಾತುಗಳನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಆ ಮಾತನ್ನು ಹೌದು 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 ಇರಬೇಕು. ಹೌದು ಅವರು ಹೇಳೋದು ನಿಜ, ಅವರು ಹೇಳುವಂಥ ಪದಗಳಲ್ಲಿ ಅರ್ಥ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಬೇಕು. ಒಂದು ಮಾಣಿಕ್ಯ ಅಂದರೆ ರತ್ನದ ಸ್ವಯಂ, ಒಂದು ರತ್ನ ಹೇಗೆ ಒಂದು ಇಟ್ಟರೆ ಅದನ್ನು ಬರುವಂಥ ಬೆಳಕು ಹೇಗಿದೆ, ಸ್ವಯಂ ಜ್ಯೋತಿಯನ್ನು ತೋರಿಸಿ ಹೊಂದಿರುವಂತೆ ನಮ್ಮ ಮಾತುಗಳು ಅರ್ಥಪೂರ್ಣವಾಗಿರಬೇಕು ಅಂತ ಅರ್ಥ ಇದೆ. ನುಡಿದರೆ ಸ್ಫಟಿಕದ ಶಲಾಖೆ ಅಂತಾರೆ. ಸ್ಫಟಿಕದಲ್ಲಿ ಬರುವಂಥ ಲೈಟ್ ರೇಸ್ ಏನಿದೆಯಲ್ಲ ಅದು ಅಷ್ಟು ಶಾರ್ಪ್ ಆಗಿದೆ. ಹಾಗಿರಬೇಕು ನಮ್ಮ ಮಾತುಗಳು, ಅದಕ್ಕೆ ಒಂದು ಅರ್ಥ ಇರಬೇಕು ಅಂತ ಮಾತಾಡಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದು ಎನ್ನಬೇಕು. ಲಿಂಗ ಮೆಚ್ಚಿದ್ರೆ ಆ ಒಂದು ನಿರ್ಜೀವಂತ ಆತ್ಮಲಿಂಗ ನೀವು ಭಕ್ತಿಯ ಪರವಶನಾಗಿದ್ದಾಗ ನನ್ನ ಜೀವ ತುಂಬಿಕೊಂಡು ಅದು ಎಷ್ಟು ಚೆನ್ನಾಗಿ ನನ್ನನ್ನು ಪೂಜೆ ಮಾಡ್ತಾ ಇದ್ದಾನಪ್ಪ, ಹೌದು ಹೌದು ಅನ್ನೋ ಒಂದು ಕಲ್ಪನೆ ಆತನಿಗೆ ಬರಬೇಕು ಅನ್ನೋದೇ ಅವರ ಒಂದು ಪದಗಳಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತೇನೆ, ಕಳಬೇಡ ಕೊಲಬೇಡ, ಕಳ್ತನ ಮಾಡಬೇಡ, ಕೊಲೆ ಮಾಡಬೇಡ, ಖುಷಿಯ ನೋಡಿ ಸುಳ್ಳು ಹೇಳಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಬೇರೆಯವರು ನೋಡಿ ಅಸಹ್ಯ ಹಾಕಿಬಿಡ್ತೀಯ, ಅವನ ಜೀವನವನ್ನು ಅವನು ಹಾಕಿದ್ದಾನೆ, ಇವನ ಜೀವನ ಹಾಕಿದ್ದಾನೆ. ಕೆಲವು ಪ್ರಶ್ನೆ ಮಾಡ್ಬೋದು, ಅದೇನು ಅರ್ಥ ಮಾಡ್ಕೋಬೇಡಿ. ನನ್ನ ಬಣ್ಣಿಸ್ಬೇಡ, ಓ ನಾನು ಹೀಗೆ ಇದಿರು ಹಳಿಯಬೇಡ, ಬೇರೆಯವ್ರನ್ನ ನಿಂದಿಸಬೇಡ. ಇದೇ ಬಹಿರಂಗ ಸುದ್ದಿ. ನೀನು ಏನಾದರೂ ಬದಲಾಗುತ್ತೆ, ನೀವೆಲ್ಲದನ್ನು ಫಾಲೋ ಮಾಡ್ತಾ ಹೋದರೆ ನಿನ್ನ ಸುದ್ದಿಯಾಗುತ್ತೆ. ಕೂಡಲ ಸಂಗಮ ದೇವ ನಡೆಸುವುದು ಇದು ಒಂದು. ಈಗ ಮಾಸ್ಟರ್ ಹೇಳಿದ್ರು, ಉಳ್ಳವರು ಶಿವಾಲಯ ಮಾಡಿದೆ. ಉಳ್ಳವರು ಅಂದರೆ ಹಣಕಾಸಿದ್ದವರು, ದೊಡ್ಡ ಪ್ರಮಾಣ ಶ್ರೀಮಂತರಾಗಿದ್ದರು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಾನು ಬಡವನಯ್ಯ, ಏನು ಮಾಡಿದೆ, ನಾನೇನು ಮಾಡಲೇ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ. ನೋಡಿ, ನನ್ನ ಕಾಲ ದೇವಸ್ಥಾನದ ಕಂಬಗಳಿದ್ದಂತೆ ನಮ್ಮ ದೇಹವೇ ದೇಗುಲ. ನನ್ನ ತಮ್ಮ ಆತ್ಮದಲ್ಲೇ ಇದೆ ದೇವರು, ಬೇರೆ ಇಲ್ಲ. ನಾರವ ಇವ ನಾರವ ಎಂದೆನಿಸಿದೆಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಅವರ ಒಂದು ವಿಷಯವನ್ನು ಸುದೀರ್ಘವಾಗಿ ತಿಳಿಸಿಕೊಟ್ಟಂಥ ವಿಜಯಕುಮಾರ್ ಸರ್ ಅವರಿಗೆ ಈ ಕಾರ್ಯಕ್ರಮ ಪೂರ್ವಕ ವಂದನೆಗಳು ಅರ್ಪಿಸ್ತಾರೆ. ಜೀರ್ಣೋದ್ಧಾರಕ್ಕಾಗಿ ಒಂದು 15 ಲಕ್ಷ ರೂಪಾಯಿ ಸರ್ಕಾರದಿಂದ ಸೆಕ್ಷನ್ ಆಗಿದೆ. ಅದು ಈ ನಮ್ಮ ತಾಲೂಕು ಆಫೀಸಿಗೆ ಆಲ್ರೆಡಿ ಬಂದಾಗಿದೆ ಅಮೌಂಟು. ಅದನ್ನು ನಮ್ಮ ಏನು ಚಿಂತಾಮಣಿ MLA ಅವರು, ಸುಧಾಕರ್ ಅವರು, ಉನ್ನತ ಶಿಕ್ಷಣ ಸಚಿವರು ತಮ್ಮ ಅಮೃತಹಸ್ತದಿಂದ ಬೇಗ ಗುದ್ದಲಿ ಪೂಜೆ ಮಾಡಿ ಅದನ್ನು ಸಾಕಾರಗೊಳಿಸಬೇಕಂತ ಅವ್ರ ಹತ್ರ ಈ ಕಾರ್ಯಕ್ರಮ ಪರವಾಗಿ ನಮ್ಮೆಲ್ಲ ಒಂದು ಲಿಂಗಾಯತ ಸಮಾಜದ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಭವ್ಯ ಮಂದಿರವನ್ನು KMD ಚೌಟ್ರಿಯನ್ನು ಅವಕಾಶ ಮಾಡಿಕೊಟ್ಟಂತಹ ಮಂಜುನಾಥ್ ಸರ್ ಅವರಿಗೆ ನಮ್ಮ ಒಂದು ಸಮಾಜ ಪರವಾಗಿ ವಂದನೆಗಳನ್ನು. ತುಂಬ ಉದಾಹರಣೆಗಳು, ಎಲ್ಲಿಯೂ ಬೇಡ, ಇಲ್ಲೇ ಮಾಡೋಣ, ಒಳ್ಳೆ ದೊಡ್ಡದಾಗಿದೆ, ಇಲ್ಲೇ ಎಲ್ಲ ವ್ಯವಸ್ಥೆ ಆಗುತ್ತೆ ಅಂತಂದು ಮೊದಲಿಗೆ ಹೇಳ್ಬಿಟ್ರು, ನಾವು ಸಭೆ ಸೇರೋದ್ರಲ್ಲಿ ಹೇಳ್ಬಿಟ್ರು. ಹಾಗೆ ಅಂಥ ಒಬ್ಬ ಉದಾರಿಗಳು ಇಲ್ಲೆಲ್ಲ ಇದ್ದಾರೆ, ನಮ್ಮ ಬಳಗದಲ್ಲಿ ಇದ್ದಾರೆ. ಅಂಥವನ್ನು ಉಪಯೋಗಿಸ್ಕೊಂಡು ನಾವು ಹೆಚ್ಚಿನ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸಹಕರಿಸಿರುವಂಥ ಎಲ್ಲರಿಗೂ ಸಹಿತ ಕಾರ್ಯಕ್ರಮ ಪರವಾಗಿ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ.
ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಅಲೆ ತೆರೆಗಳಿಗಂಜಿದೊಡೆ ಎಂತಯ್ಯ, ಅಲೆ ತೆರೆಗಳಿಗಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಂತೆಯೊಳಗೊಂದು ಸಣ್ಣ ಮನೆಯ ಮಾಡಿ, ಸಂತೆಯೊಳಗೊಂದು ಸಣ್ಣ ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಓ ಚನ್ನ ಮಲ್ಲಿಕಾರ್ಜುನ ದೇವ, ನೀ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರು ಸರಿಯೇ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ ಬಾಳಬೇಕಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. त्रिशाखैः बिल्वपत्रैश्च अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम्. कोटिकन्या महादानं तिलपर्वतकोटयः काञ्चनं शैलदानेन एकबिल्वं शिवार्पणम्.